ಅವತ್ತು ಪ್ರಬಲವಾಗಿ ವಿರೋಧವನ್ನ ಮಾಡಿದ್ರು, ಇವತ್ತು ಪ್ರಬಲವಾಗಿ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಪಟ್ಟ ಕಟ್ಟೋದಕ್ಕೆ ವಿರೋಧ ಮಾಡಿದವರೇ ಸಿದ್ದರಾಮಯ್ಯಗೆ ಇವತ್ತು ಬಲವಾಗಿ ನಿಂತ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಪರವಾಗಿ ಸಿದ್ದರಾಮಯ್ಯ ಜೊತೆಗಿದ್ದವರಿಂದಲೇ ಇವತ್ತು ಡಬಲ್ ಗೇಮ್. ಅಚ್ಚರಿಯಮ್ಮಂತೆ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ ಕನಕಪುರದ ಬಂಡೆ. ಸಿಎಂ ಸಿದ್ದರಾಮಯ್ಯ ಬದಲಾವಣೆಗೆ ಡಿಕೆ ಶಿವಕುಮಾರ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ ಕನಕಪುರದ ಬಂಡೆ. ರಾಜ್ಯದಲ್ಲಿ ಸಿದ್ದರಾಮಯ್ಯನವರೇ ಮುಂದುವರಿಬೇಕು. ಹೈಕಮಾಂಡ್ ಮುಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಬಲವಾಗಿ ವಾದವನ್ನ ಮಂಡಿಸಿದ್ದಾರೆ. ಕಾಂಗ್ರೆಸ್ ನಲ್ಲಿ ಅಚ್ಚರಿಗೆ ಕಾರಣವಾಗ್ಬಿಟ್ಟಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ. ಸ್ಮಾರ್ಟ್ ಮೂವ್ ಅನ್ನ ಇಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈಗ ಸಿದ್ದರಾಮಯ್ಯ ಕೆಳಗಿಳಿದ್ರೆ ಪರಮೇಶ್ವರ್ಗೆ ಪಟ್ಟ ಕಟ್ತಾರೆ ಅಥವಾ ಸತೀಶ್ ಜಾರಕಿಹೊಳಿ ಅವರಿಗೆ ಹುದ್ದೆ ಸಿಗುವಂತ ಸಾಧ್ಯತೆಯೂ ಕೂಡ ಇದೆ. ದಲಿತ ನಾಯಕರನ್ನ ವಿರೋಧ ಮಾಡಿದ್ರೆ ಆ ಒಂದು ಸಮುದಾಯಕ್ಕೆ ತಪ್ಪು ಸಂದೇಶ ಹೋಗುತ್ತೆ, ರಾಜಕೀಯ ವೈರಿಗಳಿಗೆ ಅಸ್ತ್ರ ಕೊಟ್ಟಂತಾಗುತ್ತೆ. ಮುಂದೆ ಸಿಎಂ ಆಗುವ ಕನಸು ಈಡೇರೋದು ಬಹುತೇಕ ಕಷ್ಟ ಆಗ್ಬಿಡುತ್ತೆ. ಸಿದ್ದರಾಮಯ್ಯ ಮುಂದುವರೆದ್ರೆ ಸುಲಭ ಆಗುತ್ತೆ ಅನ್ನೋ ಲೆಕ್ಕಾಚಾರವನ್ನ ಹಾಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಹೀಗಾಗಿ ಸಿದ್ದರಾಮಯ್ಯ ಪರವಾಗಿ ಡಿಕೆ ಶಿವಕುಮಾರ್ ಬ್ಯಾಟ್ ಬೀಸ್ತಾ ಇದ್ದಾರೆ. ಪಕ್ಕಾ ಲೆಕ್ಕ ಹಾಕೊಂಡೇ ಸಿದ್ದರಾಮಯ್ಯನವರಿಗೆ ಜೈ ಅಂತಿದ್ದಾರೆ ಕನಕಪುರದ ಬಂಡೆ. ಖರ್ಗೆ ಬಳಿಯೂ ಇದೇ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆಶಿ ನಡೆಯಿಂದ ಉಳಿದ ಸಿಎಂ ಆಕಾಂಕ್ಷಿಗಳಿಗೆ ಈಗ ಟೆನ್ಷನ್ ಶುರುವಾಗಬಿಟ್ಟಿದೆ. ಈ ಮೊದಲಿನಿಂದಲೂ ಕೂಡ ಅಂದ್ರೆ ವಿಧಾನಸಭಾ ಚುನಾವಣೆಯ ಸಂದರ್ಭದಿಂದಲೂ ಕೂಡ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿನೇ ವೋಟ್ ಗಿಟ್ಟಿಸಿಕೊಂಡಂಥವರು ಡಿ ಕೆ ಶಿವಕುಮಾರ್. ಅದಾದ ನಂತರ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆದರೂ ಕೂಡ ಒಳ ಮುನಿಸು ಇದ್ದೇ ಇತ್ತು, ಭಿನ್ನಾಭಿಪ್ರಾಯಗಳು ಇದ್ದೇ ಇದ್ವು. ನಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳಿ ಹಠ ಹಿಡಿದು ಕೂತಿದ್ರು ಡಿ ಕೆ ಶಿವಕುಮಾರ್. ಅದಾದ ನಂತರ ಸಡನ್ ಆಗಿ ಅದೇನಾಯ್ತೋ ಏನೋ ಅವರಿಗೆ ಜ್ಞಾನೋದಯ ಆದಂಗೆ ಕಾಣಿಸಿದೆ. ಹಾಗಾಗಿನೇ ಅವತ್ತು ವಿರೋಧ ಮಾಡಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಅಂದರೆ ಸಿ ಎಂ ಆಗೋದು ನನಗಿಷ್ಟನೇ ಇಲ್ಲ, ಅಂದರೆ ಸಿದ್ದರಾಮಯ್ಯನವರು ಸಿ ಎಂ ಆಗೋದು ಬೇಡ, ನಾನೇ ಸಿ ಎಂ ಆಗ್ತೀನಿ ಅಂತ ಹೇಳ್ತಾ ಇದ್ದಂಥ ಡಿ ಕೆ ಶಿವಕುಮಾರ್ ಇವತ್ತು ಇಲ್ಲ ಸಿ ಎಂ ಆಗಿ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅದಕ್ಕೆ ಕಾರಣ ಬೇರೆನೇ ಇದೆ. ಯಾವುದೇ ಕಾರಣಕ್ಕೂ ಸಿ ಎಂ ಬದಲಾವಣೆ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅವರೇ ಲಾಬಿ ಮಾಡ್ತಾ ಇದ್ದಾರೆ. ಯಾರೂ ಸಿ ಎಂ ಆಗೋದು ಬೇಡ, ನಾನೂ ಆಗಲ್ಲ, ಸಿದ್ದರಾಮಯ್ಯನವರೇ ಮುಂದುವರಿಯಲಿ ಅಂತ ಹೇಳಿ. ಅಂದರೆ ಸ್ಮಾರ್ಟ್ ಮೂವ್ ಇಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಈಗ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ದೇ ಆದರೆ ಒಂದು ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋದಿಲ್ಲ, ಆದರೆ ಪರಮೇಶ್ವರ್ ಇಲ್ಲ ಅಂತ ಅಂದರೆ ಸತೀಶ್ ಜಾರಕಿಹೊಳಿ ಅವರು ಸಿ ಎಂ ಆಗುವಂಥ ಸಾಧ್ಯತೆ ಇದೆ. ದಲಿತ ನಾಯಕರು ಇವರಿಬ್ರು ಈಗೇನಾದರೂ ದಲಿತ ನಾಯಕರು ಸಿ ಎಂ ಆಗೋದನ್ನ ವಿರೋಧ ಮಾಡಿಬಿಟ್ರೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧದ ಅಲೆ ಶುರುವಾಗ್ಬಿಡುತ್ತೆ ರಾಜ್ಯದಲ್ಲಿ. ಹಾಗಾಗಿನೇ ಬಹಳಷ್ಟು ಎಚ್ಚರಿಕೆ ಹೆಜ್ಜೆಯನ್ನ ಡಿ ಕೆ ಶಿವಕುಮಾರ್ ಅವರು ಇಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಮುಂದುವರೆದ್ರೆ ಸುಲಭ ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋ ಲೆಕ್ಕಾಚಾರವನ್ನ ಹಾಕೊಂಡು ಬಹಳ ಸೈಲೆಂಟ್ ಆಗಿದ್ದಾರೆ. ಹೀಗಾಗಿನೇ ಸಿದ್ದರಾಮಯ್ಯ ಪರವಾಗಿ ಡಿ ಕೆ ಶಿವಕುಮಾರ್ ಬ್ಯಾಟ್ ಬೀಸ್ತಾ ಇದ್ದಾರೆ.